ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಈ ವಿಡಿಯೋದಲ್ಲಿ ವೇಸ್ಟ್ ಆದ ಬಟ್ಟೆಯಿಂದ ಯಾವ ರೀತಿಯಾಗಿ ನಾವು ಉಪಯೋಗ ಪಡಿಸ್ಕೊಳೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಜೀನ್ಸ್ ಪ್ಯಾಂಟ್ ಹಳೇದಾಗಿರೋ ಜೀನ್ಸ್ ಪ್ಯಾಂಟ್ನ ಈ ರೀತಿಯಾಗಿ ನಾನು ಉಪಯೋಗ ಪಡಿಸ್ಕೊತಾ ಇದ್ದೀನಿ. ಸುತ್ತು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಒಂದು ಬಟ್ಟೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಈ ರೀತಿಯಾಗಿ ಸುತ್ತು ಸ್ಟಿಚಿಂಗ್ ಹಾಕ್ಕೊತಾ ಇದ್ದೀನಿ. ಮತ್ತು ಸೈಡಲ್ಲೂ ಕೂಡ ಸ್ಟಿಚಿಂಗ್ ಹಾಕ್ಕೊಬೇಕು. ಈ ರೀತಿಯಾಗಿ ಇದನ್ನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ಉಲ್ಟಾ ಮಾಡಿಕೊಂಡು ಇದಕ್ಕೆ ನಾನು 2 ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬ್ಯಾಗ್ ರೆಡಿ ಆಯ್ತಲ್ವಾ? ಈ ರೀತಿಯಾಗಿ ಬಿಸಾಕೋ ಬಟ್ಟೆಯಿಂದ ನಾವು ಯೂಸ್ ಆಗಲ್ಲ, ಉಪಯೋಗಕ್ಕೆ ಬರಲ್ಲ ಅಂತ ಬಿಸಾಕೋ ಬಟ್ಟೆಯಿಂದ ಉಪಯೋಗ ಪಡಿಸ್ಕೊಬೋದು. ಮತ್ತು ಇಲ್ಲಿ ಹಳೆ ಬ್ಲೌಸ್ ಪೀಸ್ ಇತ್ತು, ಇದಕ್ಕೆ ನಾನು ಈ ಥರ 4 ಫೋಲ್ಡಿಂಗ್ ಮಾಡಿಕೊಂಡು ಮತ್ತು ಈ ರೀತಿಯಾಗಿ ಅಂಬ್ರೆಲಾ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ನೆಕ್ಕಿಗೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಟಾಪ್ ರೆಡಿ ಆಯಿತು. ಚಿಕ್ಕ ಮಕ್ಕಳಿಗೆ ಜೀನ್ಸ್ ಪ್ಯಾಂಟ್ ಮೇಲಾಗಿರ್ಬೋದು, ಮಿಡ್ಡಿ ಮೇಲಾಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಕವರು ಬಟ್ಟೆಗಳು ತಂದಿರ್ತೀವಿ, ಕವರ್ಗಳಿರುತ್ತೆ. ಈ ರೀತಿಯಾಗಿ ಕೂಡ ನಾವು ಉಪಯೋಗ ಪಡಿಸ್ಕೊಬೋದು, ಯೂಸ್ ಮಾಡ್ಕೊಬೋದು. ನೋಡಿ, ಈ ರೀತಿಯಾಗಿ ನಾನು ಉಲ್ಟಾ ಮಾಡಿಬಿಟ್ಟು ಇದನ್ನು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಬೇಕು. ರೊಟ್ ಬಾಕ್ಸ್ ಇರುತ್ತಲ್ಲ, ಅದರಲ್ಲಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸುತ್ತು ಇದಕ್ಕೆ ನಾನು ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ಇದ್ರ ಒಳಗಡೆ ಒಂದು ರಿಟರ್ನ್ ಮಾಡಿಬಿಟ್ಟು ಉಲ್ಟಾ ಮಾಡಿಬಿಟ್ಟು ಒಳಗಡೆ ಒಂದು ರೊಟ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಪೌಡ್ರ್ ಡಬ್ಬ ಆಗಿರ್ಬೋದು, ಎಣ್ಣೆ ಬಾಟಲು ಮತ್ತು ಶಿರಪ್ ಡಬ್ಬ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ನಾವು ಕೂಡ ಇದರಲ್ಲಿ ಇಟ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.